25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಬಲಿಯಾಗ್ತಿರೋದು ನಾವು, ಲೈಕ್ ನಿಮ್ಮಂತವ್ರು ಇಲ್ಲ ನನ್ನಂತವ್ರು ಫ್ಯಾನ್ಸ್ ಮಾತ್ರ ಬಲಿಯಾಗ್ತಿದ್ದಾರೆ. ಒನ್ ಥಿಂಗ್ ಬಂದು ಸುದೀಪ್ ಅವರು ಆ ಥರ ಹೇಳಿದ್ದು ನನಗೆ ಯಾಕೋ ಲೈಕ್ ಓಕೆ ಅಂತ ಅನಿಸ್ಲಿಲ್ಲ. ಬಿಕಾಸ್ ಯಾವತ್ತೂ ಕಾಮ್ ಅಂಡ್ ಕೂಲ್ ಆಗಿರೋ ಸುದೀಪ್ ಅವರು ಈ ಥರ ಫೈರ್ ಆಗಿ ಈ ಥರ ಮಾತಾಡಬೇಕು ಅಂತ ಹೇಳಿದ್ರೆ ಮೇ ಬಿ ತುಂಬ ಅವ್ರಿಗೆ ಗೊತ್ತಿರೋ ಥರನೇ ಏನೋ ನಡೆದಿರಬೇಕು ಒಂದು ಸಿಚುಯೇಷನ್. ಬಿಕಾಸ್ ಅದೇ ರೀಸನ್ನಿಂದನೇ ವಿಜಯಲಕ್ಷ್ಮಿ ಅವರು ಸ್ಟೇಜ್ ಮೇಲೆ ಬಂದು ಆ ಥರ ಮಾತಾಡೋಕ್ಕೂ ರೀಸನ್ ಅದೇ ಆಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಸುದೀಪ್ ಅವರು ಆ ಥರ ಈ ಥರ ಮಿಮ್ಸ್ ಎಲ್ಲ ಬಂದಾಗ ಅವ್ರು ಅದನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ. ಅಂತ ಕೂಲ್ ಪರ್ಸನ್ ಬ್ಲಾಸ್ಟ್ ಆಗಬೇಕು ಅಂತ ಹೇಳಿದ್ರೆ ತುಂಬ ಏನೋ ನಡೆದಿರಬೇಕು. ಅದು ನಮಗೂ ಗೊತ್ತಾಗಲ್ಲ. ಬಟ್ ಥಿಂಗ್ ಏನು ಅಂತ ಹೇಳಿದ್ರೆ ಇಲ್ಲಿ ಹೊಡೆದಾಡ್ಕೊಂಡಿರೋದು ನೀವು ನಾವು. ಲೈಕ್ ನಾಳೆ ಯಾವತ್ತಾದ್ರೂ ಒಂದಿನ ಅವ್ರು ಆಪೋಸಿಟ್ ಸಿಕ್ಕಿದಾಗ ಆರಾಮಾಗಿ ಮಾತಾಡ್ಕೊತಾರೆ, ಒಂದು ಒಳ್ಳೆ ಹೋಟೆಲ್ ಕೂತ್ಕೊಂಡು ಊಟ ಮಾಡ್ತಾರೆ. ಬಟ್ ನಾವು ಫಾರ್ ಎಕ್ಸಾಂಪಲ್ ನೀವು ಸುದೀಪ್ ಫ್ಯಾನ್ಸು ಇಲ್ಲ ನಾನು ದರ್ಶನ್ ಫ್ಯಾನ್ ಅಂತ ಹೇಳಿದ್ರೆ ನಾವು ಹೊಡ್ಕೊತಾನೆ ಇರ್ತೀವಿ. ಅವ್ರು ನೋಡಿದ್ರೆ ಅಲ್ಲಿ ರಾಯಲ್ ಲೈಫ್ ಲೀಡ್ ಮಾಡ್ತಾರೆ. ಇದೊಂದು ಅರ್ಥ ಮಾಡಿಕೊಂಡು ಫಿಲಿಮ್ ₹150 ₹200 ಟಿಕೆಟ್ ಕೊಟ್ಟು ಹೋಗಿ ನೋಡಿ ನಿಮ್ಮ ಹೀರೋನ ಸೆಲೆಬ್ರೇಟ್ ಮಾಡಿ, ಆ ಫಸ್ಟ್ ಡೇ ಫಸ್ಟ್ ಶೋ ಎಕ್ಸ್ಪೀರಿಯನ್ಸ್ ಮಾಡಿ, ಅಷ್ಟಿಗೆ ಅಲ್ಲಿಗೆ ಮುಗೀತು. ಇಲ್ಲ ನಿನ್ನ ಹತ್ರ ಇನ್ನೂ ದುಡ್ಡು ಜಾಸ್ತಿ ಇದೆ ಅಂತೇಳಿ ಮಾಡಿ ದಾನ ಧರ್ಮಗಳು ಮಾಡಿ, ನಿಮ್ಮ ಹೀರೋ ಹೆಸರಲ್ಲೇ ದಾನ ಧರ್ಮಗಳು ಮಾಡಿ, ಹ್ಯಾಪಿ ಆಗಿದೆ. ಅಷ್ಟು ಬಿಟ್ಟು ಫ್ಯಾನ್ ಬಾಸು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ಕಂಟೆಂಟ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.